MP ಎಲೆಕ್ಷನ್ ಅಲ್ಲಿ ಕೂಡ ಜೆಡಿಎಸ್ ಅವರು ನಮಗೆ ಸಹಮತ ಕೊಟ್ಟಿದ್ದಾರೆ, ನಾವು ಕೂಡ ಅವರಿಗೆ ಸಹಮತ ಕೊಟ್ಟು ಎರಡೂ ಕಡೆ ಕೋಲಾರಲ್ಲಿ ಜೆಡಿಎಸ್ ಗೆದ್ದಿದೆ. ಅದು ಬಿಜೆಪಿ ಸೀಟ್ ಇತ್ತು, ಆದ್ರೂ ಬಿಜೆಪಿ ತ್ಯಾಗ ಮಾಡಿ ಜೆಡಿಎಸ್ಗೆ ಕೊಟ್ಟಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರಲ್ಲಿ ಕೂಡ ಸಾಕಷ್ಟು ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ, ಸಾಕಷ್ಟು ಬೆಂಬಲ ಕೊಟ್ಟು ಇವತ್ತು ಸುಧಾಕರ್ ಅವರು ಕೂಡ ಗೆದ್ದಿದ್ದಾರೆ. NDA ಅಂತ ಹೇಳಿದ್ರೆ ಇವತ್ತು ಒಂದು ಮನೆಯಲ್ಲಿ ಕೂತು ಒಂದು ಮನೆಯಲ್ಲೇ 4 ಬಾಗಿಲಿರುತ್ತೆ, ಎಲ್ಲರ ಮನೆ ದೋಸೆ ಕೂಡ ತೂತೆ. ಆದ್ರೆ ಮನೆ ವಿಚಾರ ಮನೆ ಮಾತಾಡ್ಕೊಂತ ಸೂಕ್ತ. ಮನೆ ಉಳಿಬೇಕು, ಮನೆ ಮರ್ಯಾದೆ ಇರ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಮಾತಾಡ್ಕೊಳ್ಳೋದು ಸೂಕ್ತ. ಈ ಕೆರ್ಚಾಟ ಮಾಡೋದಾದ್ರೆ ಹೊರಗಡೆ ಮರ್ಯಾದೆ ಹೋಗ್ತಕ್ಕಂಥದ್ದು ಮನೆಯಲ್ಲೇ. ಆಪೋಸಿಟ್ ಮನೆಯವರು ಕಾಯ್ತಾ ಇರ್ತಾರೆ ಯಾವತ್ತು ಜಗಳ ಆಚೆ ಬರುತ್ತೆ ಅಂತ. ಆ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರಲ್ಲೂ ಕೂಡ ಆಗ್ತಾ ಇದೆ. ನಾನು ನಮ್ಮ ಚೀಮೂಲ್ ಎಲೆಕ್ಷನ್ ಅಲ್ಲಿ ಎಲ್ಲರನ್ನೂ ಕರೆದು ನಮ್ಮ ನಾಯಕರನ್ನ ಜೆಡಿಎಸ್ ನಾಯಕರನ್ನು ಕೂಡ ನಾವು ತಂಡ ಮಾಡಿಕೊಂಡು ಎಲೆಕ್ಷನ್ ಮಾಡೋಣ ಅಂತ ನಾನು ಮೀಟಿಂಗ್ ಕರೆದಿದ್ದೆ. ಆದ್ರೆ ಕೆಲವರಿಗೆ ಪ್ರತಿಷ್ಠೆಗಳು ಒಂದ್ ಕಡೆ ಕೂತ್ ಮಾತಾಡ್ಲಿಲ್ಲ. ಅದು ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಬೋರ್ಡ್ ಅಧ್ಯಕ್ಷ ಆಗಿದೆ. ಅಂದ್ರೆ ನಾವು ಜಗಳ ಮಾಡಿದ್ರೆ ಮೂರನೇ ಒಂದು ಲಾಭ ಆಗ್ತಕ್ಕಂಥದ್ದು ಇದು ಜಾಹೀರಾತಾಗಿದೆ. ನಾನೊಂದು ಕಿವಿ ಮಾತು ಹೇಳ್ತೀನಿ ನಮ್ಮ ನಾಯಕರುಗಳಿಗೆ, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಇವತ್ತು ಮುಂದಿನ ದಿನಗಳಲ್ಲಿ ದೇಶ ಉಳಿಬೇಕು ಅಂತ ಹೇಳಿದ್ರೆ ಬಿಜೆಪಿ ಗಟ್ಟಿಯಾಗಿರ್ಬೇಕು, NDA ಗಟ್ಟಿಯಾಗಿರ್ಬೇಕು, ದೇಶ ಉಳಿತದೆ. ಇದು ಉದಾಹರಣೆ ಇವತ್ತು ಇಂಡಿ ಕೂಟ ಮಾಡಿರ್ತಕ್ಕಂಥ ಏನೋ ಅನಾಹುತ ಇದೆ. ಇವತ್ತು ನಾರಿ ಶಕ್ತಿನ ಯಾವ ತರ ಇವತ್ತು ಮಗಕ್ಕೆ ಮಸಿ ಬೆಳೆದಿದೆ ಅಂತಕ್ಕಂಥದ್ದು ಏನಾಗಿದೆ, ಮುಂದಿನ ದಿನದಲ್ಲಿ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಒಟ್ಟಾಗಿರ್ಬೇಕು. ಒಟ್ಟಾಗಿದ್ರೆ ಮಾತ್ರನೇ ದೇಶ ಗಟ್ಟಿಯಾಗಿ ಬೆಳೀತದೆ, ನಮ್ಮ ಜಿಲ್ಲೆ ಗಟ್ಟಿಯಾಗಿ ಬೆಳೀತದೆ. ಡಾಕ್ಟರ್ K. ಸುಧಾಕರ್ ಅವರ ಹತ್ರ ನಾನು ಮಾತಾಡ್ತಿದ್ದೆ ಬೆಳಿಗ್ಗೆ. ಮಾತಾಡ್ಬೇಕಾದ್ರೆ ಸಾಕಷ್ಟು ವಿಷಯ ಚರ್ಚೆ ಮಾಡಿದ್ದೀನಿ, ಯಾಕೆ ಏನು ಅಂತ. ಆದ್ರೆ ನಾನು ಡಾಕ್ಟರ್ K. ಸುಧಾಕರ್ ಅವರು ಸುಮಾರು 25 ವರ್ಷನ ನಾನು ಗೊತ್ತವರು. ಅವರು ಬೆಂಗಳೂರಲ್ಲಿ ರಿಲಯನ್ಸ್ ಅಲ್ಲಿ ಜವಾಬ್ದಾರಿ ತಗೊಂಡು ರಿಲಯನ್ಸ್ ಫ್ಯಾಮಿಲಿ ಜೊತೆ ಒಡನಾಟ ಇವತ್ತು ಇಟ್ಕೊಂಡಿದ್ರು, ಚೆನ್ನಾಗಿದ್ರು. ಕೇಶವ ರೆಡ್ಡಿ ಅವರ ಮಗ ಏನು ಸುಧಾಕರ್ ಅವರು ಇದಾರಲ್ಲ, ಬೆಂಗಳೂರಲ್ಲಿ ಸಾಕಷ್ಟು ಸಂಪರ್ಕ ಇಟ್ಕೊಂಡು SM ಕೃಷ್ಣ ಅವರ ಆಶೀರ್ವಾದದ ಮೇಲೆಗೆ ಶ್ರೀಲಂಕಾ ರಾಯಭಾರಿ ಆಗಿದ್ರು. ಅದಾದ್ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಜನರ ಸೇವೆ ಮಾಡಿ ಕಾಂಗ್ರೆಸ್ 2 ಬಾರಿ ಗೆದ್ದಿದ್ರು. ಮಂತ್ರಿ ಆಗಿಲ್ಲ ಅಂತೇಳಿ ಅವ್ರಿಗೆ ಅನ್ಯಾಯ ಆಗಿದೆ, ಏನ್ ನಡೀತಾ ಇರ್ತಕ್ಕಂಥದ್ದನ್ನ ವಾಪಸ್ಸು ಬಿಜೆಪಿ ಪಕ್ಷಕ್ಕೆ ಬಂದಾದ್ಮೇಲೆ ಬಿಜೆಪಿನೇ ಇಲ್ಲದೆ ಇರ್ತಕ್ಕಂಥ ಒಂದು ಜಿಲ್ಲೆ ಅತಿ ಹೆಚ್ಚು ಮತಗಳು ತಗೊಂಡು ಗೆದ್ದು ಮತ್ತೆ ಮಂತ್ರಿಗಳಾಗಿ ಸಾಕಷ್ಟು ಕೆಲಸ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿದರು. ಅವ್ರದೇ ಆಗಿರ್ತಕ್ಕಂಥ ಅವ್ರ ಕೊಡುಗೆ ಇದೆ. ಆದ್ರೆ ಟೀಕೆಗಳು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ಅದು ಅವತ್ತಿಂದನೇ ಇದೆ, ಮಾಡ್ತಾ ಇದ್ದಾರೆ. ಕೋವಿಡ್ ಕಳ್ಳ ಅಂತ ಹೇಳ್ತಾ ಇದ್ರು. ಯಾಕೆ ಅವ್ರನ್ನ ಜೈಲ್ಗೆ ಹಾಕ್ಸಿಲ್ಲ? ಸಾಕಷ್ಟು 1 ಲಕ್ಷ ಎಕರೆಯಷ್ಟು ಇನ್ನ ಖಾಲಿ ಇದೆ, ಅಕ್ವಿಜೇಷನ್ ಮಾಡಿ ಸಾಕಷ್ಟು 10-20 ವರ್ಷ ಹಿಂದೆ ಮಾಡಿದ್ದಾರೆ. ನಿಮಗೆ ಯೋಗ್ಯತೆಗಳಿದ್ರೆ ಅಲ್ಲಿ ಕೈಗಾರಿಕೆಗಳು ತಗೊಬನ್ನಿ. ಅಲ್ಲಿ 20 ವರ್ಷ 10 ವರ್ಷ ಆಗಿ ಕೈಗಾರಿಕೆಗಳು ತಗೊಂಡ ಜಮೀನಲ್ಲಿ ರೈತರು ಬೆಳೆ ಬೆಳೆಯಕ್ಕೂ ಇಲ್ಲ. ಒಳ್ಳೆ ಫಲವತ್ತಾದ ಭೂಮಿಗಳಲ್ಲಿ ಇವತ್ತು ತಗೊಂಡಾದ್ಮೇಲೆ ಇವತ್ತು ಖಾಲಿ ರಿಯಲ್ ಎಸ್ಟೇಟ್ ದಂಧೆಗಳಿಗೋಸ್ಕರ ಇವತ್ತು ಕಾಂಗ್ರೆಸ್ ಅಲ್ಲಿ ಆಗ್ಲಿ ಒಂದು ಪ್ರವಾದಿಗಳಿಗೂ ಸಾಕಷ್ಟು ಜಮೀನುಗಳನ್ನು ತಗೊಂಡು ಕಾಂಪೌಂಡ್ ಹಾಕಿ ಇಟ್ಕೊಂಡಿದ್ದಾರೆ, ಕೈಗಾರಿಕೆಗಳಿಗೆ ಬಂದಿಲ್ಲ. ಇದೇ ಕೈವಾರದ ಹತ್ರ ಈ ಅಕ್ವಿಜೇಷನ್ ಮಾಡಿ ಕೈಗಾರಿಕೆ ಬರುತ್ತೆ ಅಂತ ಮಾಡಿ ಎಷ್ಟು ವರ್ಷ ಆಯ್ತು? ನಿಮ್ಗೇನಾದ್ರೂ ಅಷ್ಟು ದೊರೆದಿದ್ರೆ ಕೈಗಾರಿಕೆಗಳು ತಗೊಬನ್ನಿ ಅಲ್ಲಿ. ಅದಾದ್ಮೇಲೆ ಮಿಕ್ಕಿದ್ದು ಬೇರೆ ಜಮೀನುಗಳಿಗೆ ಬಂದು ತಗೊಂಡಂತ ಕೆಲಸ ಮಾಡ್ಬೇಕು. ಯಾವುದೇ ಕಾರಣಕ್ಕೆ ಅಲ್ಲಿ ಕೈಗಾರಿಕೆಗಳು ಬರ್ದಿರ ಮತ್ತೆ ಕೈಗಾರಿಕೆ ಜಮೀನು ತಗೋತೀವಿ ಅಂತ ನಮ್ದು ಹೋರಾಟ ಇದೆ ರೈತರ ಜೊತೆ. ನಾವು ಕೂಡ ರೈತರ ಜೊತೆ ಕೂತ್ಕೊತೀವಿ, ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವತ್ತು ಏನೇ ಇರಲಿ, ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಂತ ಹೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ಶೋಭೆ ತರೋದಿಲ್ಲ, ಒಳ್ಳೇದಲ್ಲ. ಯಾರೇ ಒಂದು ಅವ್ರವ್ರ ಯೋಗ್ಯತೆಗಳನ್ನ ಅವ್ರವ್ರು ಅಳ್ಕೊಂಡಂಗಾಗುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೇಕಾದ್ರೆ ಜವಾಬ್ದಾರಿಯಾಗಿ ಯಾರೇ ಆಗ್ಲಿ, ನಾನೇ ಆಗ್ಲಿ, ಸಂಸದರಾಗ್ಲಿ, ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಶಾಸಕರಾಗ್ಲಿ ಮಾತಾಡ್ತಕ್ಕಂಥದ್ರೆ ಅವ್ರಿಗೆ ಒಳ್ಳೇದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು NDA ಏನು ನಮ್ಮ ಜೊತೆಗೆ ಏನು ನಾವೆಲ್ಲ ಜೊತೆಗೆ ಇದೀವಿ,
ಅದನ್ನ ಏನೇ ಸಮಸ್ಯೆ ಇದ್ರೂ ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರ ಜೊತೆಗೆ ಕೂತ್ಕೊಂಡು, ರಾಜ್ಯದ ನಾಯಕರ ಜೊತೆ ಕೂತ್ಕೊಂಡು ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದನ್ನ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ, ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ NDA ನಮಗ್ ಬೇಡ ಈ ಜಿಲ್ಲೆ ಅಂತಕ್ಕಂಥದ್ದು ಹೇಳ್ಬೇಕು ಅಂತ ಕೇಳ್ಬಿಟ್ಟು ಪತ್ರಿಕಾ ಮಾಧ್ಯಮಗಳ ಮಿತ್ರರ ಜೊತೆ ಅವ್ರ ಸಂದೇಶನ ಕೊಡ್ತೀನಿ. ನಮಸ್ಕಾರ.